ಜನರು ಇದ್ರು. ನಾನು ಹಿಂಗ್ ಹೇಳಿದೀನಿ ಅಂತ ಸಭಾ ನಾಯಕರು ಎಲ್ಲೂ ಹೇಳಿಲ್ಲ. ಇದನ್ನ ಏನಾರು ಮಾಡೋಣ, ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋಣ, ನೀವೇನಾರು ಒಂದು ಸೆಟಲ್ಮೆಂಟ್ ಬನ್ನಿ ಅಂತ ಹೇಳಿದ್ರೆ ವಿನಃ ನಾನು ಹಿಂಗ್ ಹೇಳಿದೀನಿ ಅಂತ ಹೇಳಿದ್ರಿ. ಸಭಾಪತಿಗಳು ನೀವೇ ಸಾಕ್ಷಿ, ನೀವ್ ಹೇಳಿದ್ರೆ ಹಂಗೆ ಒಂದು ನಿಮಿಷ ಸಭಾಪತಿಗಳೇ ಇದಾರೆ, ಸ್ಪಷ್ಟೀಕರಣ ಮಾಡ್ಲಿ ಅವರು. ಸಭಾಪತಿಗಳು ಏನ್ ಹೇಳಿದಾರೆ ಅನ್ನೋದನ್ನು ಅವರೇ ಹೇಳ್ತಾರೆ. ಒಂದೇ ನಿಮಿಷ ಹೇಳಿ. ಈ ಅವಸರ ತಂದು ಈ ವಿಷಯ ನನಗ ಸಂಬಂಧದ ವಿಷಯ. ನಾನು ಯಾವ ಗವರ್ನರ್ ಮಾತಾಡಿಲ್ಲ, ನಾ ಏನು ಹೇಳಿಲ್ಲ. ರಾಷ್ಟ್ರಪತಿ ಅವರು ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿ ಹೊಂಟಾಗ ಅವರು ನಮ್ಮ ಸ್ಟೆಪ್ ನಲ್ಲಿ ಹೋಗುವಾಗ ಅವ್ರ ಹಿಂದಿಂದ ಹೋಗಿದ್ದೀನಿ, ಅವ್ರನ್ನ ಅಲ್ಲಿ ಮಟ್ಟ ಕಳಿಸಿ ಬಂದ. ಇಷ್ಟು ಬಿಟ್ಟು ನಾ ಬೇರೆ ಆಗಿದ್ದ ಮೇಲೆ ಒಪ್ಕೊಂಡಿದ್ದಾರೆ ನಿಮಗೆ ಬಿಟ್ಟದ್ದು. ಕಾನೂನು ಮಂತ್ರಿಗಳ ವಿಚಾರ ತೆಗೆದರೆ ಅವ್ರ ಚರ್ಚೆ ಆಗಿಬಿಡಿ. ತಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿ ತಮಗೂ ಅಪಮಾನ ಮಾಡಿದ್ದಾರೆ, ನಮಗೂ ಅಪಮಾನ ಮಾಡಿದ್ದಾರೆ, ಸದನಕ್ಕೆ ಅಪಮಾನ ಮಾಡಿದ್ದಾರೆ. ಸದನದ ಹಕ್ಕು ಚ್ಯುತಿಯಾಗಿದೆ. ಅವ್ರು ಹೇಳ್ತಾ ಇರೋದು ಸದನದ ಹಕ್ಕು ಚ್ಯುತಿಯಾಗಿದೆ. ಬಾರಿ ಬಿಡಿ ಅದು ಒಂದ್ ನಿಮಿಷ ರೀ. ಹೊರಗ ಆ ಮನೆಯಲ್ಲಿ ಆದದನ್ನ ನಾವು ಹೇಳಕ್ ಆಗುದಿಲ್ಲ. ನೋಡಿದ ಪರಿಸ್ಥಿತಿ ನೋಡ್ತೀವಿ. ಸಭಾಪತಿಗಳೇ, ಕಾನೂನು ಮಂತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ, ಅವರನ್ನು ಕರೆಸಿ ಚರ್ಚೆ ಮಾಡೋಣ. ಕರೆಸಿ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಹೊರಟ್ಟಿ ಸೂಚನೆ ನಡುವೆ ಕೂಡ ಸಭಾಪತಿಗಳ ಸೂಚನೆ ಮೇರೆಗೂ ಇದು ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂತಂದ್ರೆ ಏಕೆಂದ್ರೆ ಆರ್ಟಿಒ ಕಚೇರಿ ಮುಖ್ಯ ಕಾರ್ಯಾಲಯಗಳಲ್ಲಿ ಕಾನೂನುಗಳಲ್ಲಿ ಅನುಮತಿಸಿದ ಮಿತಿ ಮೀರಿದ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಇದ್ರು. ನಾನು ಹಿಂಗ್ ಹೇಳಿದೀನಿ ಅಂತ ಸಭಾ ನಾಯಕರು ಎಲ್ಲೂ ಹೇಳಿಲ್ಲ. ಇದನ್ನ ಏನಾರು ಮಾಡೋಣ, ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋಣ, ನೀವೇನಾರು ಒಂದು ಸೆಟಲ್ಮೆಂಟ್ ಬನ್ನಿ ಅಂತ ಹೇಳಿದ್ರೆ ವಿನಃ ನಾನು ಹಿಂಗ್ ಹೇಳಿದೀನಿ ಅಂತ ಹೇಳಿದ್ರಿ. ಸಭಾಪತಿಗಳು ನೀವೇ ಸಾಕ್ಷಿ, ನೀವ್ ಹೇಳಿದ್ರೆ ಹಂಗೆ ಒಂದೇ ನಿಮಿಷ ಸಭಾಪತಿಗಳೇ ಇದಾರೆ, ಸ್ಪಷ್ಟೀಕರಣ ಮಾಡ್ಲಿ ಅವರು. ಸಭಾಪತಿಗಳು ಏನ್ ಹೇಳಿದಾರೆ ಅನ್ನೋದನ್ನು ಅವರೇ ಹೇಳ್ತಾರೆ. ಒಂದೇ ನಿಮಿಷ ಹೇಳಿ. ಈ ಅವಸರ ತಂದು ಈ ವಿಷಯ ಚರ್ಚೆ ಆಗಿಬಿಡಿ. ನನಗ ಸಂಬಂಧದ ವಿಷಯ. ನಾನು ಯಾವ ಗವರ್ನರ್ ಮಾತಾಡಿಲ್ಲ, ನಾ ಏನು ಹೇಳಿಲ್ಲ. ರಾಷ್ಟ್ರಪತಿ ಅವರು ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿ ಹೊಂಟಾಗ
ಅವರು ನಮ್ಮ ಸ್ಟೆಪ್ ನಲ್ಲಿ ಹೋಗುವಾಗ ಅವ್ರ ಹಿಂದಿಂದ ಹೋಗಿದ್ದೀನಿ, ಅವ್ರನ್ನ ಅಲ್ಲಿ ಮಠ ಕಳಿಸಿ ಬಂದು ಇಷ್ಟು ಬಿಟ್ಟು ನಾ ಬೇರೆ ಏನ್ ಮಾಡ್ತೀನಿ? ಆಗಿದ್ದ ಮೇಲೆ ಸಭಾಧ್ಯಕ್ಷರೇ, ಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಸಭಾಧ್ಯಕ್ಷರೇ, statement ಮಾಡಿದ್ದಾರೆ. ನಿಮಗೆ ಬಿಟ್ಟದ್ದು. ಆಯ್ತಾ? ಸಭಾಧ್ಯಕ್ಷರೇ, ತಮ್ಮ ಹೆಸರನ್ನು ಕೂಡ ಕಾನೂನು ಮಂತ್ರಿಗಳ ವಿಚಾರ ತೆಗೆದರೆ ಅವ್ರ ಖರ್ಚು ಚರ್ಚೆ ಆಗಿಬಿಡಿ. ತಮ್ಮ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡಿ ತಮಗೂ ಅಪಮಾನ ಮಾಡಿದ್ದಾರೆ, ನಮಗೂ ಅಪಮಾನ ಮಾಡಿದ್ದಾರೆ, ಸದನಕ್ಕೆ ಅಪಮಾನ ಮಾಡಿದ್ದಾರೆ. ಸದನದ ಹಕ್ಕು ಚ್ಯುತಿಯಾಗಿದೆ. ಅವ್ರು ಹೇಳ್ತಾ ಇದು ಇರೋದು ಸದನದ ಹಕ್ಕು ಚ್ಯುತಿಯಾಗಿದೆ. ಸಭಾಪತಿಗಳೇ ಬಾರಿ ಹೊಸ ವಿಷಯಗಳನ್ನ ತರ್ತಾ ಇದ್ದಾರೆ. ಸದನ ನಿಲ್ಲಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು. ಈಗಾಗಲೇ ತಾವು ಬಿಡಿ ಮಾಡಿದಿರಿ. ಅದು ಒಂದ್ ನಿಮಿಷ ರೀ, ಹೊರಗ ಆ ಮನೆಯಲ್ಲಿ ಆದದ್ದನ್ನ ನಾವು ಹೇಳಕ್ ಆಗುದಿಲ್ಲ. ಅದು ನೋಡಿದ ಪರಿಸ್ಥಿತಿ ಕೆಲಸ ನೋಡ್ತೀವಿ. ಸಭಾಪತಿಗಳೇ, ಕಾನೂನು ಮಂತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ, ಅವರನ್ನು ಕರೆಸಿ ಚರ್ಚೆ ಮಾಡೋಣ, ಕರೆಸಿ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಹೊರಟ್ಟಿ ಸೂಚನೆ ನಡುವೆ ಕೂಡ ಸಭಾಪತಿಗಳ ಸೂಚನೆ ಮೇರೆಗೂ ಇಲ್ಲ, ಇದು ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂತಂದ್ರೆ ಏಕೆಂದ್ರೆ ಆರ್ಟಿಒ ಕಚೇರಿ ನಮ್ಮ ಮುಖ್ಯ ಕಾರ್ಯಾಲಯಗಳಲ್ಲಿ ಕಾನೂನುಗಳಲ್ಲಿ ಅನುಮತಿಸಿದ ಮಿತಿ ಮೀರಿದ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಪಕ್ಷದ ಇದ್ರು. ನಾನು ಹಿಂಗ್ ಹೇಳಿದ್ದೀನಿ ಅಂತ ಸಭಾ ನಾಯಕರು ಎಲ್ಲೂ ಹೇಳಿಲ್ಲ. ಇದನ್ನೇನಾರು ಮಾಡೋಣ, ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋಣ, ನೀವೇನಾರು ಒಂದು ಸೆಟಲ್ಮೆಂಟ್ ಬನ್ನಿ ಅಂತ ಹೇಳಿದ್ರೆ ವಿನಃ ನಾನು ಹಿಂಗ್ ಹೇಳಿದ್ದೀನಿ ಅಂತ ಹೇಳಿದ್ರೆ ಸಭಾಪತಿಗಳು ನೀವೇ ಸಾಕ್ಷಿ, ನೀವ್ ಹೇಳಿದ್ರೆ ಹಂಗೆ ನಾವು ಮಾತಾಡೋದಿಲ್ಲ. ಒಂದು ನಿಮಿಷ, ಸಭಾಪತಿಗಳೇ ಇದರ ಸ್ಪಷ್ಟೀಕರಣ ಮಾಡ್ಲಿ ಅವರು. ಸಭಾಪತಿಗಳು ಏನ್ ಹೇಳಿದಾರೆ ಅನ್ನೋದನ್ನು ಅವರೇ ಹೇಳ್ತಾರೆ. ಒಂದೇ ನಿಮಿಷ ಹೇಳಿ ಅವರು. ಈಗ ಈ ಅವಸರ ತಂದು ಈ ವಿಷಯ ಚರ್ಚೆ ಆಗಿಬಿಟ್ಟಿದೆ. ಒಂದ್ ನಿಮಿಷ ತಡೀರಿ. ನನಗ ಸಂಬಂಧವಿಲ್ಲದ ವಿಷಯ, ನಾನು ಯಾವ ಗವರ್ನರ್ ಮಾತಾಡಿಲ್ಲ, ನಾ ಏನು ಹೇಳಿಲ್ಲ. ರಾಷ್ಟ್ರಪತಿ ಅವರು ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿ ಹೊಂಟಾಗ ಅವರು ನಮ್ಮ ಸ್ಟೆಪ್ ನಲ್ಲಿ ಹೋಗುವಾಗ ಅವ್ರ ಹಿಂದಿಂದ ಹೋಗಿದ್ದೀನಿ, ಅವ್ರನ್ನ ಅಲ್ಲಿ ಮಠ ಕಳಿಸಿ ಬಂದು ಇಷ್ಟು ಬಿಟ್ಟು ನಾ ಬೇರೆ ಏನ್ ಮಾಡ್ತೀನಿ? ಆಗಿದ್ದ ಮೇಲೆ ಸಭಾಧ್ಯಕ್ಷರೇ, ಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಸಭಾಧ್ಯಕ್ಷರೇ, statement ಮಾಡಿದ್ದಾರೆ. ನಿಮಗೆ ಬಿಟ್ಟದ್ದು. ಆಯ್ತಾ? ಸಭಾಧ್ಯಕ್ಷರೇ, ತಮ್ಮ ಹೆಸರನ್ನು ಕೂಡ ಕಾನೂನು ಮಂತ್ರಿಗಳ ವಿಚಾರ ತೆಗೆದರೆ ಅವ್ರ ಖರ್ಚು ಚರ್ಚೆ ಆಗಿಬಿಡಿ. ತಮ್ಮ ಹೆಸರನ್ನ ಅಲ್ಲಿ ಪ್ರಸ್ತಾಪ ಮಾಡಿ ತಮಗೂ ಅಪಮಾನ ಮಾಡಿದ್ದಾರೆ, ನಮಗೂ ಅಪಮಾನ ಮಾಡಿದ್ದಾರೆ, ಸದನಕ್ಕೆ ಅಪಮಾನ ಮಾಡಿದ್ದಾರೆ. ಸದನದ ಹಕ್ಕು ಚ್ಯುತಿಯಾಗಿದೆ. ಅವ್ರು ಹೇಳ್ತಾ ಇದು ಇರೋದು ಸದನದ ಹಕ್ಕು ಚ್ಯುತಿಯಾಗಿದೆ. ಸಭಾಪತಿಗಳೇ ಬಾರಿ ಹೊಸ ವಿಷಯಗಳನ್ನ ತರ್ತಾ ಇದ್ದಾರೆ. ಸದನ ನಿಲ್ಲಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು. ಈಗಾಗಲೇ ತಾವು ಬಿಡಿ ಮಾಡಿದಿರಿ. ಅದು ಒಂದ್ ನಿಮಿಷ ರೀ, ಹೊರಗ ಆ ಮನೆಯಲ್ಲಿ ಆದದ್ದನ್ನ ನಾವು ಹೇಳಕ್ ಆಗುದಿಲ್ಲ. ಅದು ನೋಡಿದ ಪರಿಸ್ಥಿತಿ ಕೆಲಸ ನೋಡ್ತೀವಿ. ಸಭಾಪತಿಗಳೇ, ಕಾನೂನು ಮಂತ್ರಿ ಬಗ್ಗೆ ಹೇಳ್ತಾ ಇದ್ದಾರೆ, ಅವರನ್ನು ಕರೆಸಿ ಚರ್ಚೆ ಮಾಡೋಣ, ಕರೆಸಿ. ಕಾನೂನು
ವಿಧಾನ ಪರಿಷತ್ನಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಹೊರಟ್ಟಿ ಸೂಚನೆ ನಡುವೆ ಕೂಡ ಸಭಾಪತಿಗಳ ಸೂಚನೆ ಮೇರೆಗೂ ಇಲ್ಲ, ಇದು ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂತಂದ್ರೆ ಏಕೆಂದ್ರೆ ಆರ್ಟಿಒ ಕಚೇರಿ ಮುಖ್ಯ ಕಾರ್ಯಾಲಯಗಳಲ್ಲಿ ಕಾನೂನುಗಳಲ್ಲಿ ಅನುಮತಿಸಿದ ಮಿತಿ ಮೀರಿದ ಭಾರವನ್ನು ಹೊತ್ತು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಪಕ್ಷ